ಕೆಎಸ್ಐಸಿ ಕಾರ್ಖಾನೆ ಆವರಣದಲ್ಲಿ ಕ್ರೀಡಾಂಗಣ ಮಾಡುವುದಿಲ್ಲ ಅಂತ ಹೇಳಿ ರೇಷ್ಮೆ ಸಚಿವರಾದ ವೆಂಕಟೇಶ್ ಅವರ ಹೇಳಿಕೆಗೆ ಹೋರಾಟಗಾರರು ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂತ ಹೋರಾಟಗಾರ ತೋಟದಪ್ಪ ಬಸವರಾಜ್, ನನ್ನ ಮತ್ತು ಅರ್ಜುನ್ ಅವರ ಅಮರಣಾಂತ ಉಪವಾಸ ಸತ್ಯಾಗ್ರಹ ಕನ್ನಡಪರ, ರೈತಪರ, ಪರಿಸರವಾದಿ ಸೇರಿದಂತೆ ಇತರ ಸಂಘ ಸಂಸ್ಥೆಗಳ ಹೋರಾಟದ ಫಲವಾಗಿ ಇಂದು ಕೆಎಸ್ಐಸಿ ಕಾರ್ಖಾನೆಯಾಗಿ ಉಳಿದಿದೆ ಅಂತ ಹೇಳಿದರು. ಇನ್ನು ಕಾರ್ಖಾನೆ ನಮ್ಮ ಆಸ್ಮಿತೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ನಿರ್ಮಾಣವಾಗಿದ್ದ ಕಾರ್ಖಾನೆ. ಇದನ್ನ ಉಳಿಸುವಂತದ್ದು ನಾಲ್ವಡಿ ಶ್ರೀ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ನಿರ್ಮಾಣವಾಗಿದ್ದ ಕಾರ್ಖಾನೆ ಉಳಿಸುವಂತ ಎಲ್ಲರ ಹೋರಾಟಕ್ಕೆ ಗೆಲುವು ದೊರೆತಿದೆ ಅಂತ ಹೇಳಿ ಸಂತಸವನ್ನ ವ್ಯಕ್ತಪಡಿಸಿದರು. 15 ದಿನಗಳ ನಿರಂತರ ಹೋರಾಟ ಹಾಗೂ 3 ದಿನಗಳ ಆಮರಣಂತ ಉಪವಾಸದ ಹೋರಾಟವನ್ನ ಇಡೀ ರಾಜ್ಯದಾದ್ಯಂತ ಸರ್ಕಾರದ ಗಮನಕ್ಕೆ, ಎಲ್ಲರ ಗಮನಕ್ಕೆ ತರುವಲ್ಲಿ ನಮಗೆ ಸಹಕರಿಸಿದಂತ ಎಲ್ಲ ಟಿವಿ ಮಾಧ್ಯಮದವರಿಗೂ, ಇನ್ನಿತರೆ ಮಾಧ್ಯಮದವರಿಗೂ, ಪತ್ರಿಕಾ ಮಾಧ್ಯಮದವರಿಗೂ, ವರದಿಗಾರರಿಗೂ ಎಲ್ಲರಿಗೂ ಸಹ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೂ ಸರ್ಕಾರಕ್ಕೂ ನಾನು ಸಹ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ತಿಳಿಸುತ್ತೇನೆ. ಇದು ಒಂದು ರೀತಿಯಲ್ಲಿ ಎಲ್ಲರ ಸಂಘಟಿತ ಹೋರಾಟಕ್ಕೆ ದೊರಕಿದಂಥ ಜಯ. ಎಲ್ಲ ನಮ್ಮ ಪರಿಸರವಾದಿಗಳು, ಪರಶುರಾಮೇಗೌಡರ ತಂಡ, ರಾಜ್ಯ ಪರಿಸರವಾದಿಗಳ ಅಧ್ಯಕ್ಷರಾದಂಥ ಎ ಟಿ ರಾಮಸ್ವಾಮಿಯವರು, ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ತೋಂಟದಾರ್ಜಿ ಅವರು, ನಮ್ಮ ವಿರೋಧ ಪಕ್ಷದ ನೆಚ್ಚಿನ ನಾಯಕರಾದಂಥ ಆರ್ ಅಶೋಕ್ರವರು ಬೆಂಗಳೂರಿನಿಂದ ಬಂದು ಇಲ್ಲಿ ಕ್ರೀಡಾಂಗಣವನ್ನು ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಒಂದು ವೇಳೆ ಆ ರೀತಿ ಆದರೆ ಸರ್ಕಾರದ ವಿರುದ್ಧ ಉಗ್ರ ಹೋರಾಟವನ್ನು ಮಾಡ್ತೇನೆ, ನರಸೀಪುರದಿಂದ ಪಾದಯಾತ್ರೆಯನ್ನು ಮಾಡ್ತೀನಿ ಅನ್ನತಕ್ಕಂಥ ಮಾತನ್ನು ಸಹ ಹೇಳಿದ್ರು. ಅವರೆಲ್ಲರ ಹೋರಾಟದ ಫಲವಾಗಿ ಹಾಗೂ ಪ್ರಥಮ ಬಾರಿಗೆ ನಮ್ಮ ಮಾಜಿ ಸಂಸದರಾದಂಥ ಪ್ರತಾಪ್ ಸಿಂಹರವರು, ನಮ್ಮ ಮಾಜಿ ಶಾಸಕರಾದಂಥ ಎನ್ ಮಹೇಶ್ರವರು, ಮಾಜಿ ಶಾಸಕರಾದಂಥ ಬಾಲರಾಜ್ರವರು, ನಮ್ಮ ಜಿಲ್ಲಾಧ್ಯಕ್ಷರಾದ ಕುಂಬಳ್ಳಿ ಸುಬ್ಬಣ್ಣವರು, ಹಾಗೂ ವರ್ಣ ಹಾಗೂ ಟಿ ನರಸೀಪುರ ಕ್ಷೇತ್ರದ ಅಧ್ಯಕ್ಷರು, ಪದಾಧಿಕಾರಿಗಳು, ಮಹಿಳಾ ಕಾರ್ಯಕರ್ತರು ಹಾಗೂ ಇನ್ನಿತರ ಎಲ್ಲ ಮುಖಂಡರು, ರೈತ ಸಂಘದ ನಮ್ಮ ಕುರುಬೂರು ಶಾಂತಕುಮಾರ್ ಅವರು, ಬಡಗಲ್ಪುರ ನಾಗೇಂದ್ರ ಅವರು, ಕನ್ನಡ ಪರ ಹೋರಾಟ ಸಂಘಗಳ ಅಧ್ಯಕ್ಷರುಗಳು ಹಾಗೂ ಚಂದನ್ಗೌಡರು, ರೈತ ಸಂಘದ ಚಂದನ್ಗೌಡರು, ಇನ್ನಿತರ ಹಲವಾರು ಹೆಸರುಗಳು ನನಗೆ ತಕ್ಷಣಕ್ಕೆ ಜ್ಞಾಪಕಕ್ಕೆ ಬರ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಅವರೆಲ್ಲರಿಗೂ ಸಹ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೂ ಅವಿರತವಾಗಿ ಹೋರಾಟ ಮಾಡೋದಂಥ ನನ್ನ ಸಹೋದರರು, ಕಾರ್ಮಿಕರು, ರೇಷ್ಮೆ ನೂಲು ತೆಗೆಯುವ ಕಾರ್ಖಾನೆಯ ಮಹಿಳಾ ಕಾರ್ಮಿಕರಿಗೆ ನಾನು ತುಂಬ ಕೃತಜ್ಞತೆ ಸಲ್ಲಿಸ್ತೇನೆ. ಏನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 1912ರಲ್ಲಿ ಕೇವಲ ಬರೀ ಲಕ್ಷಾಂತರ ರೂಗಳಲ್ಲಿ ಇಷ್ಟೊಂದು ತಂತ್ರಜ್ಞಾನವುಳ್ಳಂಥ ಒಂದು ಕಾರ್ಖಾನೆಯನ್ನು ನರಸೀಪುರಕ್ಕೆ ಕೊಟ್ಟಿರೋದು ಶ್ಲಾಘನೀಯ. ಅವರ ಕನಸನ್ನು ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಪಡಿಸ್ಕೊಂಡು ಹೋಗಬೇಕು. ಆ ನಿಟ್ಟಿನಲ್ಲೇ ಸರ್ಕಾರ ಹೆಜ್ಜೆ ಇಡುತ್ತೆ ಅನ್ನೋಂಥ ಬಲವಾದ ನಂಬಿಕೆಯಿಂದ ನಾವಿದ್ದೇವೆ. ಒಂದು ವೇಳೆ ಆ ರೀತಿ ಅದನ್ನು ಅಭಿವೃದ್ಧಿ ಪಡಿಸ್ತೇವೆ, ಅದಕ್ಕೂ ಸಹ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ರೂಪಿಸ್ತೇವೆ. ಈ ಫ್ಯಾಕ್ಟ್ರಿ ಇನ್ನೂ ಉತ್ತಮ ರೀತಿಯಲ್ಲಿ ಬೆಳೆಯಬೇಕು, ಕಾರ್ಖಾನೆ ಇನ್ನೂ ಹೆಚ್ಚು ಹಸಿರೀಕರಣಗೊಳಿಸಿ ಅಲ್ಲಿ ಇನ್ನೂ ಹೆಚ್ಚು ಮರಗಿಡಗಳನ್ನು ಬೆಳೆಸಿ ಒಂದು ಒಳ್ಳೆಯ ಸುಂದರ ಉದ್ಯಾನವನವನ್ನು ಅಲ್ಲಿ ನಿರ್ಮಿಸಬೇಕು ಅಂತ ನಾನು ಸರ್ಕಾರವನ್ನು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ನಾನು ಮನವಿ ಮಾಡ್ತೇನೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ರೇಷ್ಮೆ ನೂಲು ತೆಗಿಬೇಕು, ಅಲ್ಲಿ ಇನ್ನೂ ಹೆಚ್ಚಿನ ಕಾರ್ಮಿಕರಿಗೆ, ಸ್ಥಳೀಯರಿಗೆ ಉದ್ಯೋಗಾವಕಾಶಗಳನ್ನು ಕೊಡಬೇಕು. ಆ ಎಲ್ಲ ನಿಟ್ಟಿನಲ್ಲಿ ಸರ್ಕಾರ ಹೆಜ್ಜೆ ನೀಡಬೇಕು ಅಂತ ನಾನು ಮನವಿ ಮಾಡ್ತೇನೆ. ನಮ್ಮ ಈ ಹೋರಾಟ ಯಶಸ್ವಿಯಾಗುವುದಕ್ಕೆ ಸಹಕರಿಸಿದಂಥ ಎಲ್ಲ ಮಾಧ್ಯಮದವರಿಗೂ, ಎಲ್ಲ ಸಾರ್ವಜನಿಕರಿಗೂ, ಎಲ್ಲ ಸಂಘ ಸಂಸ್ಥೆಗಳವರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅವರು ಸಹ ಮಾನ್ಯ ಮೈಸೂರು ಲೋಕಸಭಾ ಸದಸ್ಯರಾದಂಥ ಯದುವೀರವರು ಸಹ ನನ್ನ ಮನವಿಗೆ ಹೋಗ್ಬಿಟ್ಟು ಅವರು ಮುಖ್ಯಮಂತ್ರಿ ಅವರಲ್ಲಿ ಅವರು ಸಹ ಮನವಿ ಮಾಡಿದ್ರು. ಅದೇ ರೀತಿಯಲ್ಲಿ ಸನ್ಮಾನ್ಯ ಮಹಾರಾಣಿಯವರಾದಂತಹ ಶ್ರೀಮತಿ ಪ್ರಮೋದಾದೇವಿ ಒಡೆಯರ್ ಅವರು ಸಹ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಮಾತುಕತೆ ನಡೆಸಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಅವರು ಸಹ ಇಲ್ಲಿ ಕ್ರೀಡಾಂಗಣ ಮಾಡೋದಕ್ಕೆ ಅವ್ರು ಇಷ್ಟ ಇರಲಿಲ್ಲ. ಯಾರ್ಯಾರ ಏನೇನೋ ಮನಸ್ಸು ಇಚ್ಛೆ ಅಧಿಕಾರಿಗಳ ಒಂದು ತಪ್ಪು ದಾರಿ ಹೇಳೋದ್ರಿಂದ ಅವರು ಮುಂದುವರೆದಿದ್ರು. ಮಾದೇಪ್ಪನವರು 3 ದಿನಗಳ ಹಿಂದೆನೇ ಅದನ್ನು ನಾವು ಅಲ್ಲಿ ಮಾಡಲ್ಲ, ಕ್ರೀಡಾಂಗಣ ಬೇರೆ ಕಡೆ ಮಾಡ್ತೀವಿ, ನಾನು ವರದಿ ತರಿಸ್ಕೊತೀನಿ ಅಂತ ಹೇಳಿದರು. ಅವರು ನಿಜಕ್ಕೂ ಜನಪರವಾದಂಥ ಒಬ್ಬ ಪ್ರತಿನಿಧಿ ಅಂತ ನಾನು ಶ್ಲಾಘನೆಯನ್ನು ನಾನು ಸಲ್ಲಿಸ್ತೇನೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.